ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕರ್ನಾಟಕದ ಗೌಡ್ರ ಹುಡುಗಿ ಯೂಟ್ಯೂಬ್ ಗೆಳತಿ. ರಕ್ಷಾಬಂಧನ ಸ್ವಲ್ಪ ಸಮಯ ಸ್ವಲ್ಪ ವಿಷಯ. ಮಹತ್ವವೇನು? ಆಚರಣೆ ಹೇಗೆ? ಸಹೋದರಿ ಜಗತ್ತಿನ ಎಲ್ಲ ಸಹೋದರ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ಶ್ರಾವಣ ಮಾಸ ಬಂದಿತೆಂದರೆ ಹಬ್ಬಗಳ ಸುಗ್ಗಿ. ಶ್ರಾವಣ ಮಾಸದಿಂದ ಪ್ರಾರಂಭಗೊಂಡು ಮುಂಬರುವ 3-4 ತಿಂಗಳುಗಳಲ್ಲಿ ಒಂದಾದ ಮೇಲಂತೆ ಸಾಲು ಸಾಲಾಗಿ ಹಬ್ಬಗಳು ಬರುತ್ತಾನೇ ಇರುತ್ತವೆ. ಹಬ್ಬಗಳಲ್ಲಿ ಅತ್ಯಂತ ಸಂತಸ ಸಡಗರವೆಂದರೆ ಒಂದು ತಂದುಕೊಡುವ ಹಬ್ಬವೆಂದರೆ ಸಹೋದರ ರಾಖಿಯನ್ನು ಕಟ್ಟುವಂಥ ರಕ್ಷಾಬಂಧನ. ಶ್ರಾವಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿಯಂದು ನಮ್ಮ ದೇಶದಾದ್ಯಂತ ಬಂಧನವನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡುತ್ತಾರೆ. ಸಹೋದರರಿಗೆ ಆರತಿ ಬೆಳಗಿ ಪ್ರೀತಿಯ ಪ್ರತೀಕ್ಷವೆಂದರೆ ಬಲಗೈ ಮಣಿಕಂಠಿಗೆ ರಾಖಿಯನ್ನು ಕಟ್ಟುತ್ತಾರೆ. ಸಹೋದರರು ಒಂದು ವಸ್ತುವನ್ನು ನೀಡಿ ಆಶೀರ್ವಾದ ನೀಡುತ್ತಾರೆ ಹಾಗೂ ಆ ಸಹೋದರಿಯ ಜೀವನ ಉದ್ದಕ್ಕೂ ಸಹ ಅವನನ್ನು ರಕ್ಷಿಸುತ್ತಾರೆ ಭರವಸೆಯನ್ನು ನೀಡುತ್ತಾರೆ. ಇದು ಸಹೋದರಿಯರ ಬಲಪಡಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಮುಂಚೆ ಉತ್ತರ ಭಾರತದಲ್ಲಿ ಮಾತ್ರ ಪ್ರಚಲಿತದಂಥ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದಾದ್ಯಂತ ಎಲ್ಲರೂ ಆಚರಿಸುತ್ತಾರೆ. ರಕ್ಷಾಬಂಧನವನ್ನು ಆಗಸ್ಟ್ 19, 2024 ಸೋಮವಾರ ಆಚರಿಸಲಾಗುತ್ತಿದೆ. ಈ ಹಬ್ಬವು ನಮ್ಮ ಪುರಾಣದಿಂದ ಸಂಬಂಧವನ್ನು ಹೊಂದಿದೆ. ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು? ಭದ್ರಕಾಲದಲ್ಲಿ ರಕ್ಷಾಬಂಧನವು ಏಕೆ ಆಚರಿಸಬಾರದು ಮತ್ತು ಆಚರಿಸಬೇಕು? ಪೌರಾಣಿಕ ಹಿನ್ನೆಲೆಯಲ್ಲಿ ಪುರಾಣಿಕತೆಗಳಿವೆ. ಬೆಳಗ್ಗೆ 5:30 ರಿಂದ 1:30 ರಾಖಿಯನ್ನು ಕಟ್ಟಬೇಕು. ದ್ರೌಪದಿಯ ಕಥೆ. ಇಂದ್ರ ಪುಷ್ಪದಲ್ಲಿ ರಾಗಸೂರ ಯಾಗವನ್ನು ನಡೆಸುವಾಗ ಅಲ್ಲಿಂದ ಶಿಶುಪಾಲ ಭಗವಂತ ಶ್ರೀಕೃಷ್ಣ ಅಂದಿನಿಂದ ದ್ರೌಪದಿಯ ರಕ್ಷಣೆಯನ್ನೇ ಮಾಡುತ್ತಾನೆ. ಸಹೋದರರ ರಕ್ಷಣೆಯನ್ನು ಮಾಡಬೇಕು ಎನ್ನುವ ಉದ್ದೇಶವಿರುತ್ತದೆ. ಪಾತಾಳದಲ್ಲಿನ ಬಲಿರಾಜನ ಕೈಗೆ ಲಕ್ಷ್ಮಿಯು ರಾಖಿಯನ್ನು ಕಟ್ಟಿ ಅವನನ್ನು ತನ್ನ ಸಹೋದರನನ್ನಾಗಿ ಮಾಡಿಕೊಂಡಳು ಮತ್ತು ನಾರಾಯಣನನ್ನು ಮುಕ್ತಗೊಳಿಸಿದಳು. ಆ ದಿನ ಶ್ರಾವಣ ಹುಣ್ಣಿಮೆ ಆಗಿತ್ತು. ಇಲ್ಲಿಯ ತನಕ ನನ್ನ ರಕ್ಷಾಬಂಧನ ಬಗ್ಗೆ ಪೌರಾಣಿಕ ಕಥೆಯನ್ನು ಹೇಳಿದ್ದೇನೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಪೌರಾಣಿಕ ಕಥೆಯನ್ನು ಬೇರೆಯವರಿಗೆ ತಿಳಿಸಬೇಕಂತಿದ್ದರೆ ಶೇರ್ ಮಾಡಿ. ನನ್ನ ಕಥೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.